ಮುರಳಿ ಜೊತೆಗೆ ಸ್ವಾಗತ. ಪೈನಾಪಲ್ ಗೊಜ್ಜು ನೀವು ಕೇಳಿದಿರೋ ಇಲ್ಲ ಗೊತ್ತಿಲ್ಲ, ನಾನಂತೂ ಇದೇ ಫಸ್ಟೇ ಕೇಳ್ತಾ ಇರೋದು. ಸಖತ್ತಾಗಿ ಮಾಡ್ತಾ ಇದ್ದಾರೆ. ಪೈನಾಪಲ್ ಗೊಜ್ಜು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ತುಂಬ ಚೆನ್ನಾಗಿ ಒಂದು ಯೂನಿಕಾಗಿ ನಾನು ಎಲ್ಲಿ ಕೇಳ್ದಿರೋಂಥ ಅಡುಗೆಗಳು ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ ಪೈನಾಪಲ್ ಗೊಜ್ಜು ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಒಣಕೊಬ್ಬರಿ ಹಾಕ್ತೀವಿ. ಹಾಂ ಪೈನಾಪಲ್ ಸಣ್ಣ ಓಕೆ ಸ್ನೇಹಿತರೆ ನೋಡಿ, ಪೈನಾಪಲ್ ಗೊಜ್ಜು ಮಾಡ್ತಾ ಇದ್ದಾರೆ. ಪೈನಾಪಲ್ ಗೊಜ್ಜು ಮಾಡೋದಕ್ಕೆ ಉದ್ದಿನಬೇಳೆ ಮತ್ತು ಮೆಂತೆ, ಉದ್ದಿನಬೇಳೆ ಮತ್ತು ಮೆಂತೆ ಹಾಕ್ಕೊಂಡು ಈಗ ಇದು ಎಣ್ಣೆ ಅಲ್ವಾ ಸರ್? ಇದು ನೋಡಿ ಎಣ್ಣೆಯಲ್ಲಿ ಈಗ ಫ್ರೈ ಮಾಡ್ತಾರಂಥದ್ದು. ಬಿಳಿ ನೋಡಿ ಈಗ ಬಿಳಿ ಎಳ್ಳು ಹಾಕ್ತಾ ಇದ್ದಾರೆ. ಲೈಟಾಗಿ ಇದು ಫ್ರೈ ಆದಮೇಲೆ ಈಗ ಬಿಳಿ ಎಳ್ಳು ಹಾಕ್ತಾರಂಥದ್ದು. ಜನಕ್ಕೆ ಆದಷ್ಟು ಗೊಜ್ಜು ರೆಡಿ ಮಾಡ್ತೀವಿ. 250 ಜನ, 250ರಿಂದ 300 ಜನಕ್ಕೆ ಇದು ಗೊಜ್ಜು ಮಾಡ್ತಾರಂಥದ್ದು. ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು 2 ಇಡೀ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಕರಿಬೇವು ಸೊಪ್ಪು ಹಾಕ್ಕೊಂಡು ಈಗ ಒಣಕೊಬ್ಬರಿ ಹಾಕ್ಕೊತಾ ಇದ್ದಾರೆ. ಒಣಕೊಬ್ಬರಿ ತುರುಬಿರೋ ಅಂತ ಒಣಕೊಬ್ಬರಿ. ಈಗ ಅರಿಶಿನ ಪುಡಿ, ಸ್ವಲ್ಪ ಅರಿಶಿನ, ಜಸ್ಟ್ 1 ಸ್ಪೂನ್. ಈ ಪೈನಾಪಲ್ ಗೊಜ್ಜಿಗೆ ಈ ಥರ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾರೆ. ನೀಟಾಗಿ ಫೈನಾಗಿ ಈ ಥರ ಲೈಟ್ ಫ್ರೈ ಮಾಡಿಕೊಂಡು ಈಗ ಗ್ರೈಂಡ್ರಿಗೆ ಹಾಕ್ಕೊತಾರೆ. ಗ್ರೈಂಡ್ರಿಗೆ ಹಾಕ್ಕೊಂಡು ರುಬ್ಕೊಂಡು ಆಮೇಲೆ ಮಸಾಲ ಇದೆಲ್ಲ ಹಾಕ್ಕೊಳೋದು. ಆಗಲೇ ಫ್ರೈ ಮಾಡ್ಕೊಂಡಿದ್ದಾರಲ್ಲ ಎಲ್ಲನೂ ಈಗ ಇದರಲ್ಲಿ ರುಬ್ಕೊತಾ ಇದ್ದಾರೆ. ನೋಡಿ ಫೈನಾಗಿ ರುಬ್ಕೊಂಡು ಪೈನಾಪಲ್ ಗೊಜ್ಜಿಗೆ ಹಾಕೋಣ ಅಂತ. ಪೈನಾಪಲ್ ಗೊಜ್ಜಿಗೆ ಪೈನಾಪಲ್ಲು ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ ಪೈನಾಪಲ್ ಗೊಜ್ಜು ಮಾಡೋದಕ್ಕೆ ಪಾತ್ರೆಯಲ್ಲಿ ಪೈನಾಪಲ್ ಹಾಕ್ಕೊಂಡಿದ್ದಾರೆ. ನಾನೇ ಪೈನಾಪಲ್ಲು ಮತ್ತು ಕರಿಬೇವು ಸೊಪ್ಪು, ಈಗ ಅದರಲ್ಲೇ ಹುಣಸೆಹಣ್ಣು ಹುಳಿ ಹಾಕ್ಕೊತಾ ಇದ್ದಾರೆ. ಎಂಟು ಸೌಟಷ್ಟು ಹುಣಸೆಹಣ್ಣು ಹುಳಿ ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಕಲ್ಲುಪ್ಪು 3 ಇಡಿ ಕಲ್ಲುಪ್ಪು ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಬೆಲ್ಲ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಬೆಲ್ಲ ಏನಿಲ್ಲ ಅಂದರೆ 1-1.5 kg ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಅರಿಶಿನ ಪುಡಿ ಸ್ವಲ್ಪ, ನೀರು ಹಾಕ್ಕೊತಾ ಇದ್ದಾರೆ. ಒಂದು 2.5ರಿಂದ 3 ಲೀಟ್ರು ನೀರು ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಸ್ವಲ್ಪ ಇಂಗು, LG ಇಂಗ್ ಪೌಡರ್. ನೋಡಿ ಪೈನಾಪಲ್ ಅನ್ನೋದು ಈಗ ಲೈಟಾಗಿ ಕುದಿ ಸ್ಟಾರ್ಟ್ ಆಗಿದೆ. ನೋಡಿ ಈಗ ಕುದಿ ಸ್ಟಾರ್ಟ್ ಆಗಿದೆ. ನೋಡಿ ಈಗ ಮಸಾಲೆ ಹಾಕ್ಕೊತಾ ಇದ್ದಾರೆ. ಪೈನಾಪಲ್ ಗೊಜ್ಜಿಗೆ ಆಗಲೇ ಮಸಾಲೆ ಮಾಡ್ಕೊಂಡು ಇಟ್ಕೊಂಡಿದ್ರಲ್ಲ, ಅದು ಈಗ ಇದರಲ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ ಫುಲ್ಲು ಆಲ್ಮೋಸ್ಟ್ ಒಂದು 3/4 ಬಕೆಟ್ ಆಗಿದೆ. 3/4 ಬಕೆಟ್ ಆಗಿರೋದು ಮಸಾಲ ಇದರಲ್ಲಿ ನೋಡಿ ಮಸಾಲ ಹಾಕಿದ್ಮೇಲೆ ಒಗ್ಗರಣೆ ಹಾಕ್ಕೊಂಡಿದ್ದಾರೆ. ಸಾಸಿವೆ ಒಗ್ಗರಣೆ, 1 ಇಡೀ ಸಾಸಿವೆ ಒಗ್ಗರಣೆ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾರೆ. ನೋಡಿ ಪೈನಾಪಲ್ ಗೊಜ್ಜು ಅನ್ನೋದು ರೆಡಿ ಆಗಿದೆ. ಇದು ಆಲ್ಮೋಸ್ಟ್ ಒಂದು 10 ನಿಮಿಷ ಚೆನ್ನಾಗಿ ಕುದಿಸಿದಾದ್ಮೇಲೆ ಈಗ ಆಫ್ ಮಾಡ್ಕೊಂಡಿದ್ದಾರೆ. ಪೈನಾಪಲ್ ಗೊಜ್ಜು ಅನ್ನೋದು ರೆಡಿ ಆಗಿದೆ.
ಸ್ನೇಹಿತರೆ ನೋಡಿ, ಪೈನಾಪಲ್ ಗೊಜ್ಜು ಅನ್ನೋದು ತುಂಬ ಚೆನ್ನಾಗಿತ್ತು. ನಾನು ಬಂತಿಯಲ್ಲಿ ಕೂತ್ಕೊಂಡೆ ಊಟ ಮಾಡಿದೆ, ಸಖತ್ತಾಗಿತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬೈ.